ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕಳೆದ ಒಂದು ತಿಂಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಿಕ್ಕ ತಿರುವುಗಳನ್ನು ನೀವು ನೋಡಿದಿರಲ್ಲ. ಆ ತಿರುವುಗಳು 2028ರ ವಿಧಾನಸಭಾ ಚುನಾವಣೆಯ ದಿಕ್ಕನ್ನೇ ಬದಲಿಸುವಂತೆ ಕಾಣುತ್ತಿವೆ. ಕರ್ನಾಟಕ ಕಂಡ ಮಾಸ್ ಲೀಡರ್ಗಳ ಪೈಕಿ ಒಬ್ಬರಾದ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ ನಂತರ ಬೂದಿ ಮುಚ್ಚಿದ ಕೆಂಡದಂತಿರುವ ಅಹಿಂದ ಶಾಸಕರ ಪಡೆ ನಿಧಾನವಾಗಿ ಪಕ್ಷಾಂತರಕ್ಕೆ ಸಜ್ಜಾಗತೊಡಗಿದೆ. ಸಿದ್ದು ರಾಜೀನಾಮೆ ನೀಡಿ ಮನೆ ಸೇರಿ ಮೌನವಾದ ಮೇಲೆ ಅವರ ಬೆಂಬಲಿಗ ಪಡೆಯಲ್ಲಿ ಮೂಡಿರುವ ಅಭದ್ರತೆ ಭವಿಷ್ಯದ ರಾಜಕೀಯ ಹಾದಿಯ ಬಗ್ಗೆ ಗಂಭೀರ ಚಿಂತನೆಗೆ ಹಚ್ಚಿದೆ. ಇದರ ಪರಿಣಾಮ 40ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ತೊರೆಯಲು ಈಗಾಗಲೇ ಮಾನಸಿಕವಾಗಿ ಸಿದ್ಧರಾಗಿ ಬಿಟ್ಟಿದ್ದಾರೆ. ಇದೇನು ವಿಚಿತ್ರವೋ ವಿಪರ್ಯಾಸವೋ, ಸಿದ್ದು ಬಣದ ಘಟಾನುಘಟಿ ನಾಯಕರು ತಾವು ಸೇರಲು ಮೊದಲ ಆಯ್ಕೆ ಎಂಬಂತೆ ನೋಡುತ್ತಿರುವುದು NDA ಮೈತ್ರಿಕೂಟದ JDS ಕಡೆಗೆ. ಮುಂಬರುವ ವಿಧಾನಸಭಾ ಚುನಾವಣೆ ವೇಳೆಗೆ ಸಿದ್ದರಾಮಯ್ಯ ಅವರಿಗೆ 80 ವರ್ಷ ತುಂಬಲಿದೆ. ಬಹುತೇಕ ಅದು ಅವರ ಕಡೆಯ ಚುನಾವಣೆಯಾಗಲಿದೆ. ಈಗ ಕಾಂಗ್ರೆಸ್ ಸರ್ಕಾರ ಸಾಗುತ್ತಿರುವ ದಾರಿ ನೋಡಿದರೆ 2028ಕ್ಕೆ BJP JDS ಮೈತ್ರಿ ವಿರುದ್ಧ ಸೆಣಸಿ ಗೆಲ್ಲುವುದು ಅನುಮಾನ. 2024ರ ಲೋಕಸಭಾ ಚುನಾವಣೆಯಲ್ಲೇ ಇದು ಸಾಬೀತಾಗಿದೆ. NDA ಮೈತ್ರಿಕೂಟ 140 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೇಲುಗೈ ಸಾಧಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಉಳಿದು ಸಿದ್ದು ಬೆಂಬಲದಿಂದ ಟಿಕೆಟ್ ಪಡೆದು ಗೆದ್ದರೂ ಪ್ರಯೋಜನವಿಲ್ಲ. ಪಕ್ಷದಲ್ಲಿ DK ಶಿವಕುಮಾರ್ ಜಮಾನ ಆರಂಭವಾಗಿರುವುದರಿಂದ ಅವರು ನಮ್ಮನ್ನು ಎಂದಿಗೂ ನಂಬುವುದಿಲ್ಲ, ಬೆಳೆಗೊಡುವುದಿಲ್ಲ. ಹೀಗಿರುವಾಗ ಪಕ್ಷಾಂತರ ಮಾಡುವುದೇ ಉತ್ತಮ ಎಂಬ ಲೆಕ್ಕಾಚಾರ ಅಹಿಂದ ಶಾಸಕರಲ್ಲಿ ಮೂಡಿದೆ. ಯಾವ ಪಕ್ಷದತ್ತ ಹೋಗುವುದು ಎಂಬ ಪ್ರಶ್ನೆ ಬಂದಾಗ ಅವರಲ್ಲಿ ಅನೇಕರಿಗೆ ಫೇವರೇಟ್ ಆಗಿ ಕಾಣುತ್ತಿರುವುದು JDS ಪಕ್ಷ. ಕೆಲವರಿಗೆ ಅವರದೇ ಆದ ರಾಜಕೀಯ ಕಾರಣಗಳಿಗಾಗಿ ನೇರವಾಗಿ BJPಗೆ ಹೋಗಲು ಇಷ್ಟವಿಲ್ಲ. ಇನ್ನೂ ಕೆಲವರಿಗೆ ಕೇಸರಿ ಪಕ್ಷ ಸೇರಿ ಸೈದ್ಧಾಂತಿಕವಾಗಿ ರಾಜಿಯಾಗುವುದು ಬೇಕಿಲ್ಲ. ಹೀಗಾಗಿ BJP ಸೇರದೆ JDS ಮೂಲಕ ಪರೋಕ್ಷವಾಗಿ NDA ಭಾಗವಾಗಲು ಅವರು ನಿರ್ಧರಿಸಿದ್ದಾರೆ. ಇದು ಸಹಜವಾಗಿಯೇ HD ಕುಮಾರಸ್ವಾಮಿ ಅವರಿಗೆ ಜಾಕ್ಪಾಟ್ ತಂದಿದೆ. ಮಾಜಿ ಸಚಿವರಾದ ಜಮೀರ್ ಅಹ್ಮದ್, HC ಮಹದೇವಪ್ಪ ನೇತೃತ್ವದ ಗುಂಪು, KN ರಾಜಣ್ಣ ಅವರ ತಂಡ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ಅವರ ಗುಂಪಿನ ಶಾಸಕರು ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆ ಸಂಪರ್ಕ ಮತ್ತು ಸಂಬಂಧ ಕುದುರಿಸಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಮಾಜಿ ಶಾಸಕರು ಕೂಡ ಬೇರೆ ಬೇರೆ ಲಿಂಕ್ಗಳ ಮೂಲಕ ಕುಮಾರಣ್ಣನಿಗೆ ಹತ್ತಿರವಾಗಿದ್ದಾರೆ. ಈ ಬೆಳವಣಿಗೆ ನಿಜಕ್ಕೂ ಕರ್ನಾಟಕದ ರಾಜಕೀಯ ಸಮೀಕರಣವನ್ನೇ ಬದಲಿಸುವಂತೆ ಕಾಣುತ್ತಿದೆ. ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ನಿಂದ ಶಿಫ್ಟ್ ಆಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಹಾಗಾದರೆ JDS ಸೇರುವ ಮೂಲಕ NDA ಭಾಗವಾಗಲು ಹೊರಟಿರುವ ಶಾಸಕರು ಯಾರು? ಅಹಿಂದ ಶಾಸಕರು ಸಿದ್ದರಾಮಯ್ಯ ಅವರ ಸಂಘ ತೊರೆಯಲು ಹೊಂದಿರುವ ಅವರವೇ ಆದ ಕಾರಣಗಳೇನು? ರಾಜ್ಯ ರಾಜಕೀಯದಲ್ಲಾಗುವ ಸಣ್ಣ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಕುಮಾರಸ್ವಾಮಿ ತೋರುತ್ತಿರುವ ಚಾಣಾಕ್ಷ ತಂತ್ರಗಾರಿಕೆ ಏನು? ಎಲ್ಲವನ್ನೂ ವಿಸ್ತೃತವಾಗಿ ಹೇಳ್ತಾ ಹೋಗುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರ ಪೈಕಿ ರಾಜ್ಯಾದ್ಯಂತ ಸಮುದಾಯದ ಮೇಲೆ ಹಿಡಿತ ಹೊಂದಿರುವ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ತೊರೆಯುವುದು ಬಹುತೇಕ ಖಚಿತವಾಗಿದೆ. ದಾವಣಗೆರೆ ಉಪಚುನಾವಣೆ ನಂತರ ಅವರಿಗೆ ಕೈ ಪಕ್ಷದಲ್ಲಿ ಉಳಿಯುವ ಮನಸ್ಸೇ ಹೊರಟು ಹೋಗಿದೆ. ಮೊನ್ನೆ ಪಕ್ಷದ್ರೋಹದ್ದು ಎನ್ನಲಾದ ಆಡಿಯೋ ಅರಿಬಿಟ್ಟು ಮಂತ್ರಿ ಸ್ಥಾನಕ್ಕೆ ಕುತ್ತು ತಂದ ನಂತರವಂತೂ ಜಮೀರ್ ಕೇರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಅವರೊಂದಿಗಿನ ಸಂಬಂಧವೂ ಅಳಸಿದೆ. ಹೀಗಾಗಿ ಜಮೀರ್ ತಮ್ಮ ಮಾತೃ ಪಕ್ಷಕ್ಕೆ ಮರಳಲು ಮುಂದಾಗಿದ್ದಾರೆ. ಕೆಲವರು ಹೊಸ ಪಕ್ಷ ಕಟ್ಟುವಂತೆ ನೀಡುತ್ತಿರುವ ಸಲಹೆಗಳ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ. ಹೀಗಾಗಿ ಮತ್ತೆ ತಮ್ಮ ಕುಚುಕು ಗೆಳೆಯ ಕುಮಾರಣ್ಣನನ್ನು ರಹಸ್ಯವಾಗಿ ಭೇಟಿಯಾಗಿ ರಾಜಿ ಮಾಡಿಕೊಂಡಿದ್ದಾರೆ. BJP ಜೊತೆ ಮೈತ್ರಿ ಇದ್ದರೂ JDS ಜಾತ್ಯತೀತವಾಗಿಯೇ ಉಳಿದಿದೆ. ದೇವೇಗೌಡರು ನನಗೆ ರಾಜಕೀಯ ಜನ್ಮ ಕೊಟ್ಟವರು, ಹೀಗಾಗಿ ನಾನು ಮೂಲ ಪಕ್ಷ ಸೇರಿದ್ದೇನೆ ಎಂದು ಸಮರ್ಥಿಸಿಕೊಳ್ಳಲು ಜಮೀರ್ ತಾಲೀಮು ಆರಂಭಿಸಿದ್ದಾರೆ. ಅತ್ಯಂತ ಕುತೂಹಲಕಾರಿಯಾದ ಮತ್ತೊಂದು ಮಾಹಿತಿ ಎಂದರೆ, ಸಿದ್ದರಾಮಯ್ಯ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪಾಗಿ ನಿಷ್ಕ್ರಿಯರಾಗಿದ್ದ ಮಾಜಿ ಸಚಿವ ರೋಷನ್ ಬೇಗ್ ಈಗ JDS ಪರ ಫುಲ್ ಆಕ್ಟಿವ್ ಆಗಿರುವುದು. HDKಗೆ ಜಮೀರ್ ಭೇಟಿ ಮಾಡಿಸಿರುವುದು ಕೂಡ ಇದೇ ರೋಷನ್ ಬೇಗ್. ಗಂಗಾವತಿಯ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಅನೇಕ ಮುಸ್ಲಿಂ ಮಾಜಿ ಶಾಸಕರನ್ನು ಮತ್ತೆ JDSಗೆ ತರಲು ರೋಷನ್ ಬೇಗ್ ಕೆಲಸ ಮಾಡುತ್ತಿದ್ದಾರೆ. ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಕುಮಾರಣ್ಣನನ್ನು ರಹಸ್ಯವಾಗಿ ಭೇಟಿ ಮಾಡುವ ಬೇಗ್ ಒಂದು ರೀತಿ JDSನ ಅನಧಿಕೃತ ರಾಜ್ಯಾಧ್ಯಕ್ಷರಂತೆ
ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಇನ್ನು ಮೊನ್ನೆ ಸಚಿವ ಸ್ಥಾನ ಕಳೆದುಕೊಂಡಿರುವ ಸಿದ್ದರಾಮಯ್ಯ ಆಪ್ತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕೂಡ JDSನತ್ತ ಚಿತ್ತ ನೆಟ್ಟಿದ್ದಾರೆ. ಅವರ ಮಾಜಿ ಸಂಪುಟ ಸಹೋದ್ಯೋಗಿ HD ರೇವಣ್ಣ ಅವರನ್ನು ಸಂಪರ್ಕಿಸಿದ್ದಾರೆ ಎನ್ನಲಾಗಿದ್ದು, ಜಮೀರ್ ಅಹ್ಮದ್ ಮೂಲಕ ಮಹದೇವಪ್ಪ ಕೂಡ JDS ನಾಯಕರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಟಿ. ನರಸೀಪುರ ಟಿಕೆಟ್ ಭರವಸೆ ಸಿಕ್ಕರೆ ಅವರು ಪಕ್ಷ ತೊರೆಯುವುದು ನಿಶ್ಚಿತ. NDA ಮೈತ್ರಿಕೂಟ ಸೇರಿದರೆ ಭವಿಷ್ಯದಲ್ಲಿ ತಮ್ಮ ಪುತ್ರ ಲೋಕಸಭಾ ಸದಸ್ಯ ಸುನೀಲ್ ಬೋಸ್ ರಾಜಕೀಯವೂ ಭದ್ರವಾಗುತ್ತದೆ. ಚಾಮರಾಜನಗರ ಸಂಸತ್ ಕ್ಷೇತ್ರದಲ್ಲಿ NDAಗೆ ಸೂಕ್ತ ಅಭ್ಯರ್ಥಿ ಇಲ್ಲದಿರುವುದರಿಂದ 2029ರ ಚುನಾವಣೆ ಲೈನ್ ಕ್ಲಿಯರ್ ಆಗುತ್ತದೆ ಎಂಬ ದೂರಾಲೋಚನೆ ಅವರದು ಎನ್ನಲಾಗುತ್ತಿದೆ. ಜಮೀರ್ ಅಹ್ಮದ್ ಮತ್ತು ಮಹದೇವಪ್ಪ ಅವರ ಗುಂಪಿನಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಮತ್ತೊಬ್ಬ ನಾಯಕ ಪಿರಿಯಾಪಟ್ನ ವೆಂಕಟೇಶ್ ಕೂಡ ಟಿಕೆಟ್ ಭರವಸೆ ಸಿಕ್ಕರೆ ಕಾಂಗ್ರೆಸ್ ತೊರೆಯುವ ಸನ್ನಾಹದಲ್ಲಿದ್ದಾರೆ. ಪಿರಿಯಾಪಟ್ನ JDSನಲ್ಲಿ ಈಗ ಮಾಜಿ ಶಾಸಕ ಮಹದೇವ್ ಮತ್ತು ಅವರ ಪುತ್ರ ಪ್ರಸನ್ನ ನಡುವೆಯೇ ಪೈಪೋಟಿ ಏರ್ಪಟ್ಟಿದ್ದು, ತಂದೆ ಮಗನ ಜಂಗಿ ಕುಸ್ತಿಯಿಂದ JDS ಕಾರ್ಯಕರ್ತರು ಬೇಸತ್ತಿದ್ದಾರೆ. ಹೀಗಾಗಿ ವೆಂಕಟೇಶ್ ಅವರಿಗೆ ಅಲ್ಲಿ ಅವಕಾಶವಿದೆ. ಮೇಲಾಗಿ ಜಮೀರ್ ಅಹ್ಮದ್, ಮಹದೇವಪ್ಪ, ವೆಂಕಟೇಶ್ ಈ ಎಲ್ಲರೂ ಮೂಲತಃ JDS ಪಕ್ಷದವರೇ ಆಗಿದ್ದು, ಮರಳಿ ಮಾತೃಪಕ್ಷಕ್ಕೆ ಬಂದರೆ ದಳಪತಿಗಳಿಗೆ ದೊಡ್ಡ ಶಕ್ತಿ ಸಿಗಲಿದೆ. ತುಮಕೂರು ಭಾಗದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರುವ KN ರಾಜಣ್ಣ ಅವರು DK ಶಿವಕುಮಾರ್ ಕಟ್ಟಾ ವಿರೋಧಿಯಾಗಿದ್ದು, DK CM ಆದ ಕ್ಷಣದಿಂದಲೇ ಅವರು ಕಾಂಗ್ರೆಸ್ ಪಕ್ಷದಿಂದ ಮಾನಸಿಕವಾಗಿ ದೂರವಾಗಿದ್ದಾರೆ. ಚುನಾವಣೆಗೆ ಇನ್ನೂ 1.25 ವರ್ಷ ಇರುವುದರಿಂದ ಬಹಿರಂಗವಾಗಿ ಅಸಹನೆ ತೋರ್ಪಡಿಸದೆ ಸುಮ್ಮನಿದ್ದಾರೆ. DK ಸಂಪುಟದಲ್ಲಿ ನಾನು ಸಚಿವನಾಗಲಾರೆ ಎಂದು ಈಗಾಗಲೇ ಘೋಷಿಸಿಕೊಂಡಿರುವ ಅವರು NDA ಮೈತ್ರಿಕೂಟ ಸೇರಲು ಸಿದ್ಧತೆ ಮುಗಿಸಿದ್ದಾರೆ. HD ರೇವಣ್ಣ ಮೂಲಕ ದಳಪತಿಗಳೊಂದಿಗೆ ಒಂದು ಹಂತದ ಮಾತುಕತೆ ನಡೆಸಿರುವ ರಾಜಣ್ಣ ಅತ್ತ BJP ನಾಯಕರೊಂದಿಗೆ ಕೂಡ ನಿಕಟ ಸಂಪರ್ಕ ಸಾಧಿಸಿದ್ದಾರೆ. ನೀವು JDS ಸೇರಿ ಮಧುಗಿರಿಯಿಂದ ಕಣಕ್ಕಿಳಿಯಿರಿ. ನಿಮ್ಮ ಪುತ್ರ ರಾಜೇಂದ್ರ ಅಥವಾ ಪುತ್ರಿಯನ್ನು BJP ಟಿಕೆಟ್ ಮೇಲೆ ಗುಬ್ಬಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡಿ. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟದ ಗೆಲುವಿಗೆ ಶ್ರಮಿಸಿ ಎಂದು BJPಯ ಕೇಂದ್ರ ಸಚಿವರೊಬ್ಬರು ರಾಜಣ್ಣ ಅವರಿಗೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ರಾಜಣ್ಣ ಗಂಭೀರವಾಗಿ ಚಿಂತಿಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ರಾಜಣ್ಣ ತಮ್ಮ ಜೊತೆ ಪಾವಗಡ ಕ್ಷೇತ್ರದ ಶಾಸಕ ವೆಂಕಟೇಶ್ ಅವರನ್ನು JDSಗೆ ಕರೆತರುವ ಸಾಧ್ಯತೆ ಇದೆ. ಮಿತ್ರರೇ, NDA ಮೈತ್ರಿಕೂಟದತ್ತ ಆಕರ್ಷಿತರಾಗಿರುವ ಸಿದ್ದರಾಮಯ್ಯ ಬಣದ ಎಲ್ಲರೂ ತಮ್ಮ ನಾಯಕನ ನಡೆಯ ಬಗ್ಗೆ ತೀವ್ರ ಬೇಸರಗೊಂಡವರೇ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟರು. ತಮ್ಮ ಪುತ್ರ ಯತೀಂದ್ರ ಮತ್ತು ಮಾನಸ ಪುತ್ರ ಬೈರತಿ ಸುರೇಶ್ ಅವರನ್ನು ಮೊದಲ ಹಂತದಲ್ಲೇ ಸಂಪುಟಕ್ಕೆ ಸೇರಿಸಿ ಸ್ವಜನ ಪ್ರೇಮ ಮೆರೆದರು ಎಂಬ ಭಾವನೆಯನ್ನು ಈ ನಾಯಕರು ಹೊಂದಿದ್ದಾರೆ. ಇಂಥವರಲ್ಲಿ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಕೂಡ ಒಬ್ಬರಾಗಿದ್ದು, ಸಿದ್ದು ನಂಬಿ DKಶಿಯನ್ನು ಅವರು ನೇರ ಎದುರು ಹಾಕಿಕೊಂಡಿದ್ದರು. ಆದರೆ ಸಿದ್ದರಾಮಯ್ಯ ಸಂಪುಟದಲ್ಲೂ ಇವರಿಗೆ ಜಾಗ ಸಿಕ್ಕಿರಲಿಲ್ಲ. ಸಮಾಧಾನ ಮಾಡಲು CM ಆರ್ಥಿಕ ಸಲಹೆಗಾರನ ಹುದ್ದೆ ನೀಡಲಾಗಿತ್ತು. ಈಗ DK CM ಆಗಿ ರಾಯರೆಡ್ಡಿ ಸಚಿವ ಸ್ಥಾನದ ಕನಸಿಗೆ ಕಲ್ಲು ಹಾಕಿದ್ದಾರೆ. ಮುಂದೆಯೂ ಅವರನ್ನು DK ಟಾರ್ಗೆಟ್ ಮಾಡುವುದು ಖಚಿತ. ಹೀಗಿರುವಾಗ ಪಕ್ಷ ತೊರೆದು ಹೋಗುವುದೇ ಉತ್ತಮ ಎಂಬ ನಿರ್ಧಾರ ಅವರಲ್ಲೂ ಮೂಡಿದೆ. ಅವರ ಎದುರು ಕಳೆದ ಚುನಾವಣೆಯಲ್ಲಿ ಸೋತಿರುವ ಮಾಜಿ ಸಚಿವ ಆಲಪ್ಪ ಆಚಾರ್ ಅವರಿಗೆ 75 ವರ್ಷ ವಯಸ್ಸಾಗಿದ್ದು, ಅವರಿಗೆ BJP ಟಿಕೆಟ್ ಡೌಟು. ಇಂತಹ ಪರಿಸ್ಥಿತಿಯಲ್ಲಿ NDA ತೆಕ್ಕೆಗೆ ಸೇರಲು ಅವರು ಚಿಂತಿಸುತ್ತಿದ್ದಾರೆ. ಮೂಲತಃ ಜನತಾ ಪರಿವಾರ ಹಿನ್ನೆಲೆಯ ರಾಯರೆಡ್ಡಿ ಅವರಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೊಂದಿಗಿನ ಒಡನಾಟ ಹೊಸದೇನಲ್ಲ. ಹೀಗಾಗಿ ಟಿಕೆಟ್ ಭರವಸೆ ಸಿಕ್ಕರೆ ಅವರು ಮೈತ್ರಿಕೂಟಕ್ಕೆ ಆರುವುದು ಖಚಿತ ಎನ್ನಲಾಗುತ್ತಿದೆ. ಇನ್ನು DK ಶಿವಕುಮಾರ್ ಅಧಿಕಾರಕ್ಕೆ ಬಂದ ನಂತರ ಸಚಿವ ಸ್ಥಾನ ಕಳೆದುಕೊಂಡಿರುವ ಮತ್ತೊಬ್ಬ ಸಿದ್ದು ಆಪ್ತ ಕಲಘಟಕಿ ಶಾಸಕ ಸಂತೋಷ್ ಲಾಡ್ ಕೂಡ ಕಾಂಗ್ರೆಸ್ ತೊರೆಯುವ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಹಿಂದೆ 2004ರಲ್ಲಿ JDS ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅವತ್ತಿನ ಚುನಾವಣೆಯ ಫಲಿತಾಂಶದ ದಿನ ಮೊದಲಿಗರಾಗಿ ಗೆದ್ದು ಗಮನ ಸೆಳೆದಿದ್ದ ಸಂತೋಷ್ ಲಾಡ್ ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿದ್ದವರು. ಅನಿಲ್ ಲಾಡ್ ಮತ್ತು ಸಂತೋಷ್ ಲಾಡ್ ಜೋಡಿ HDK ಮುಖ್ಯಮಂತ್ರಿ ಮಾಡಲು ಕೂಡ ಶ್ರಮಿಸಿತ್ತು. ಹೀಗಾಗಿ ಹಳೆಯ ವಿಶ್ವಾಸ ಇಂದಿಗೂ ಇದೆ. BJP ಸೇರಲು ಇಷ್ಟವಿಲ್ಲದ ಲಾಡ್ JDS ಮೂಲಕ ಮೈತ್ರಿಕೂಟ ಸೇರಬಹುದು. ಕುಮಾರಸ್ವಾಮಿ ಅವರು ಲಾಡ್ ಸೇರ್ಪಡೆ ಮಾಡಿಕೊಳ್ಳಲು ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ. ಮಡಿಕೇರಿ ಶಾಸಕ ಮಂತರ್ಗೌಡ, ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ, ಚನ್ನಪಟ್ಟಣ ಶಾಸಕ CP ಯೋಗೀಶ್ವರ್ ಕೂಡ NDA ಕೂಟ ಸೇರಲು ಆಸಕ್ತಿ ಹೊಂದಿದ್ದಾರೆ.
ಮಂತರ್ಗೌಡ ತಂದೆ ಎ ಮಂಜು ಈಗ JDSನಲ್ಲಿದ್ದು ಅವರು ಪುತ್ರನನ್ನು BJPಗೆ ತಂದರೆ ಮಡಿಕೇರಿಯಲ್ಲಿ ಮತ್ತೆ ಸುಲಭವಾಗಿ ಗೆಲ್ಲಬಹುದು. ಅಲ್ಲದೆ ಅಪ್ಪಚ್ಚು ರಂಜನ್ ಅವರನ್ನು ಬದಿಗೆ ಸರಿಸಿರುವ BJP ಕುಮಾರಣ್ಣನ ಮಾತಿಗೆ ಮಣಿದು ಟಿಕೆಟ್ ಕೊಡುತ್ತದೆ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಚಾಮರಾಜನಗರದಲ್ಲಿ ಉಪ್ಪಾರ ಸಮುದಾಯ ಮತ್ತು ಲಿಂಗಾಯತರು ಒಂದಾದರೆ ಡೆಡ್ಲಿ ಕಾಂಬಿನೇಷನ್ ಆಗುತ್ತದೆ. BJPಗೆ ಅಲ್ಲಿ ಬಲವಾದ ಅಭ್ಯರ್ಥಿಯೇ ಇಲ್ಲದ ಕಾರಣ ಕಳೆದ ಚುನಾವಣೆಯಲ್ಲಿ ಬೆಂಗಳೂರಿನಿಂದ ವಿ ಸೋಮಣ್ಣ ಅವರನ್ನು ಕರೆತರಲಾಗಿತ್ತು. ಉಪ್ಪಾರ ಸಮಾಜದ ಪುಟ್ಟರಂಗಶೆಟ್ಟಿ ಅವರನ್ನು ಸೆಳೆದರೆ ಪಕ್ಷಕ್ಕೆ ಬಲ ಬರುತ್ತದೆ. BJP ಬಳಿ ಈ ಸೀಟು ಬಿಡಿಸಿಕೊಳ್ಳಬಹುದು ಎಂಬ ಆಲೋಚನೆ ಕುಮಾರಣ್ಣನ ಥಿಂಕ್ ಟ್ಯಾಂಕ್ನಲ್ಲಿದೆ ಎನ್ನಲಾಗುತ್ತಿದೆ. ಇನ್ನು ಚನ್ನಪಟ್ಟಣದ CP ಯೋಗೀಶ್ವರ್ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ವಿಮುಖರಾದವರಂತೆ ವರ್ತಿಸುತ್ತಿದ್ದು ಅವರು BJP ಸೇರುವುದು ಖಚಿತ ಎನ್ನಲಾಗುತ್ತಿದೆ. ಇನ್ನುಳಿದಂತೆ 20ಕ್ಕೂ ಹೆಚ್ಚು ಮಾಜಿ ಶಾಸಕರು JDS ಸೇರಲು ಉತ್ಸುಕರಾಗಿದ್ದಾರೆ. ಎಲ್ಲವನ್ನೂ ಅಳೆದು ತೂಗಿ ಬಲೆ ಬೀಸಲು ಕುಮಾರಣ್ಣ ಸಜ್ಜಾಗುತ್ತಿದ್ದಾರೆ. ಯಾವ ಮೀನುಗಳು ಬಲೆಗೆ ಬೀಳುತ್ತವೋ, ಯಾವ ಮೀನು ತಪ್ಪಿಸಿಕೊಳ್ಳುತ್ತವೋ ಕಾದು ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.